ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ವಿಜಯಗೌಡ ಯೂಟ್ಯೂಬ್ ಚಾನಲ್. ಈ ಒಂದು ಲಾಗ್ ಬಂದು ಊರಲ್ಲಿ ಊರಬ್ಬ ಇದೆ ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇದೀವಿ. ಮಾರ್ಚ್ 31 ಮತ್ತೆ ಏಪ್ರಿಲ್ 1 2 ದಿನ ಊರಬ್ಬ ಇತ್ತು. ಸೊ ಆ ದಿನಗಳದ್ದು ಒಂದು ಲಾಗು. ಅದಾದ್ಮೇಲೆ ನೆಕ್ಸ್ಟ್ ಡೇ ಒಂದು ಇನ್ಸಿಡೆಂಟ್ ನಡೀತು. ಅದು ನಮ್ಗಿನ್ನೂ ಕೂಡ ಅದರಿಂದ ಆಚೆ ಬರೋದಕ್ಕೆ ಆಗಿಲ್ಲ. ಮತ್ತೆ ಅದು ಇನ್ನ ಕಣ್ಮುಂದೆ ಬಂದಂಗಿದೆ. ಸೊ ನನಗೆ ಯಾವ ವಿಡಿಯೋನು ಬೇಡ, ಏನು ಬೇಡ, ಯಾವುದು ಎಡಿಟ್ ಮಾಡೋದು ಬೇಡ, ಯೂಟ್ಯೂಬೇ ಬೇಡ ಅಂತ ಅನಿಸ್ಬಿಟ್ಟಿತ್ತು ನನಗೆ. ಇದು ಮೊದಲೇ ವಿಡಿಯೋಸ್ನೆಲ್ಲ ಮಾಡ್ಕೊಂಡಿದ್ದಲ್ಲ, ಸೊ ಎಡಿಟ್ ಮಾಡಿ ಹಾಕೋಣ ಅಂತ ಮಾಡ್ತಾ ಇದ್ದೀನಿ. ಬಟ್ ಬೇಡ, ಎಲ್ಲ ಡಿಲೀಟ್ ಮಾಡಿಬಿಡೋಣ ಅಂತ ಅನ್ಕೊಂಡೆ. ಬಟ್ ಬೇಡ ಬಿಡು, ಇವಾಗೆಲ್ಲ ಆರಾಮಾಗಿದ್ದೀವಲ್ಲ ಅಂದ್ಬಿಟ್ಟು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಏನು ಇನ್ಸಿಡೆಂಟ್ ನಡೀತು ಏನು ಅನ್ನೋದನ್ನ ನಾನು ನೆಕ್ಸ್ಟ್ ಬರೋಂಥ ಲಾಗ್ಸಲ್ಲಿ ಹೇಳ್ತೀನಿ. ಸೊ ಈ ಒಂದು ಲಾಗಲ್ಲಿ ಜಸ್ಟ್ ಹಬ್ಬ ಏನೇನೆಲ್ಲ ಮಾಡಿದ್ವಿ ಅಷ್ಟೇ ತೋರಿಸ್ತೀನಿ. ಸೊ ಹೋಗ್ತಾ ಇದ್ವಿ, ಹೋಗ್ತಾ ಹೋಗ್ತಾ ಊರ ಹತ್ರ ಹೋಗ್ತಾ ಹೋಗ್ತಾ ತುಂಬ ಬಿಸಿಲಿದೆಯಲ್ಲ ಇವಾಗ. ಸೊ ಏನಾದರೂ ಕುಡಿಬೇಕನ್ಸುತ್ತೆ ತಂಪಾಗಿ. ಸೊ ಕಬ್ನಾಲ್ ಕುಡಿಯೋಣ ಅಂದ್ಬಿಟ್ಟು ವಿಜಯಲ್ಲಿ ಗಾಡಿನ ನಿಲ್ಸಿದ್ರು ಕಬ್ನಾಲ್ ಕುಡಿಯೋದಕ್ಕೆ ಅಂದ್ಬಿಟ್ಟು. ಸೊ ಎಲ್ಲರೂ ಕಬ್ನಾಲ್ನ ಕುಟ್ಕೊಂಡು ಹೊರಟ್ವಿ ಅಲ್ಲಿಂದನೂ ಕೂಡ. ಊರ ಹಬ್ಬ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ, ಎಲ್ರಿಗೂ ಕೂಡ ತುಂಬಾ ಇಷ್ಟ ಇರುತ್ತೆ. ಅದರಲ್ಲೂ ನಾವು ಹುಟ್ಟಿದಾಗ್ಲಿಂದ ನೋಡ್ಕೊಂಬಂದಿರೋ ಅಂಥ ಹಬ್ಬ ಒಂದು ವರ್ಷನೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ನಾನು ಮದುವೆ ಆಗಿ ಡೆಲ್ಲಿಗೆ ಹೋದಾಗ್ಲೂ ಸಹ ಈ ಹಬ್ಬಕ್ಕಂತೂ ವಿಜಯ್ ಕಳಿಸೋದನ್ನ ಮರಿತಾ ಇರಲಿಲ್ಲ. ನನಗೆ ಮತ್ತೆ ಅಪ್ಪುಗೆ ಮತ್ತೆ ನಮ್ಮ ಅತ್ತೆಗೆ 3 ಜನಕ್ಕೂ ಕೂಡ ಟಿಕೆಟ್ನ ಬುಕ್ ಮಾಡಿ ಕಳಿಸ್ಬಿಡ್ತಿದ್ರು. ನೀವು ಹೋಗಿ 1 ಮಂತ್ 2 ಮಂತ್ ಇದ್ಬಿಟ್ಟು ಬನ್ನಿ ಅಂತ. ಅವ್ರಿಗೇನಾದರೂ ಲೀವ್ ಇತ್ತು ಅಂದರೆ ಅವರು ಕೂಡ ನಮ್ಮ ಜೊತೆ ಬರ್ತಾಯಿದ್ರು. ಸೊ ಒಂದು ವರ್ಷನೂ ಕೂಡ ನಾನು ಮಿಸ್ ಮಾಡ್ಕೊಂಡಿಲ್ಲ. ಅಂಥದ್ರಲ್ಲಿ ನಾನು ಲಾಸ್ಟ್ ಇಯರ್ 1 ವರ್ಷ ಮಿಸ್ ಆಯಿತು ಈ ಹಬ್ಬ. ನನಗೆ ತುಂಬಾ ಬೇಜಾರಾಯಿತು. ದೇವಸ್ಥಾನಕ್ಕಾದರೂ ಬಂದು ಹೋಗ್ಬೇಕನ್ನೋದು ಆಸೆ ಇತ್ತು ನನಗೆ. ಬಟ್ ವಿಜಯ್ ಏನಂದ್ರು, ಇಲ್ಲ ಬೇಡ, ಹೋಗೋದು ಬೇಡ ಅಂತ ಅಂದರು. ಸೊ ಹಾಗಾಗಿ ನಾನು ಸುಮ್ಮನಾದೆ, ಅವ್ರ ಮಾತಿಗೆ ಬೆಲೆ ಕೊಟ್ಟು. ಸೊ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ, ರೀಚ್ ಆದ್ವಿ. ನೀವು ಇಲ್ಲಿ ನೋಡ್ಬೋದು. ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ಬಿಡೋಣ ಅಂತ. ಮನೆಗೆ ಹೋದ್ರೆ ಏನಪ್ಪ ಆಗುತ್ತೆ ಅಂತಂದರೆ ಮನೆಯಲ್ಲಿ ನಾನ್ ವೆಜ್ ಇದೆಲ್ಲ ಮಾಡಿದರು. ಸೊ ತಿಂದು ಆಮೇಲೆ ಬರೋದಕ್ಕಾಗಲ್ಲ. ಡೈರೆಕ್ಟ್ ನಾವು ಬೆಂಗಳೂರಿಂದ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋದ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇವಾಗ ಪೂಜೆ ಸಾಮಾನೆಲ್ಲ ತೊಗೋತಾ ಇದ್ದೀವಿ. ಮೊದಲೆಲ್ಲ ನಾವು ಚಿಕ್ಕದ್ರಲ್ಲಿ ಸ್ಕೂಲ್ಗೆ ಹೋಗೋ ಟೈಮು, ಕಾಲೇಜ್ ಟೈಮಲ್ಲೆಲ್ಲ ಏನಪ್ಪ ನೆನಪಾಗುತ್ತೆ ಅಂದರೆ ನಮ್ಮ ತಾತ ಈ ದೇವಸ್ಥಾನದಲ್ಲಿ ಅಂದರೆ ನಮ್ಮಮ್ಮರ ಅಪ್ಪ ಇಲ್ಲಿ ಕಾರ್ಯದರ್ಶಿ ಅಂದರೆ ಧರ್ಮಾಧಿಕಾರಿ ಏನೋ ಆಗಿರ್ತಾರಲ್ಲ ಆ ರೀತಿ ಆಗಿದ್ರು. ಸೊ ನಾವಲ್ಲಿ ಜಾತ್ರೆಗೆ ಹೋದಾಗೆಲ್ಲ ವರ್ಷ ವರ್ಷ ನಮಗೆ ಜಾತ್ರೆಯಲ್ಲಿ ಅದು ತೊಗೊಳ್ಳಿ ಇದು ತೊಗೊಳ್ಳಿ ಅಂದ್ಬಿಟ್ಟು ದುಡ್ಡೆಲ್ಲ ಕೊಡ್ತಾಯಿದ್ರು. ಅದೆಲ್ಲ ನಂಗೆ ತುಂಬಾ ನೆನಪಾಗುತ್ತೆ. ನಮ್ಮ ತಾತ ಇದ್ದಾಗ ನಮಗೆ ಜಾತ್ರೆಯಲ್ಲಿ ತಿಂಡಿ ತೊಗೊಳ್ಳಿ, ಆಟಾಡ ಸಾಮಾನು ತೊಗೊಳ್ಳಿ ಈ ರೀತಿ ಎಲ್ಲ ಕೊಡ್ತಾಯಿದ್ರು. ಅದೆಲ್ಲ ನಂಗೆ ತುಂಬಾ ನೆನಪಾಯಿತು. ಅದಾದಮೇಲೆ ನಾವು ಲಾಸ್ಟ್ ಇಯರು ನಾನು ಹಬ್ಬ ಹೋಗಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕಿಂತ ಆಚೆ ವರ್ಷ ನಾನು ಹಬ್ಬಕ್ಕೆ ಹೋಗಿದ್ದೆ. ಅವಾಗ್ಲೂ ಅಷ್ಟೇ ತುಂಬ ಸಖತ್ತಾಗಿತ್ತು. ಅದು ಒಂದು ನಾನು ಜಸ್ಟು ಒಂದು ಮಿನಿ ಲಾಗ್ ಮಾಡಿ ನಾನು ಹಾಕಿದ್ದೆ. ಆ ಲೆಂತಿ ಲಾಗ್ ಏನು ಮಾಡಿರಲಿಲ್ಲ. ಅಷ್ಟೇ, ಈ ಹಬ್ಬದ್ದು ಒಂದು ಮಿನಿ ಲಾಗ್ ಮಾಡಿದ್ದೀನಿ ಅಷ್ಟೇ ಆಚೆ ವರ್ಷ. ಅದು ಬಿಟ್ಟರೆ ಈ ವರ್ಷ ನಾನು ಲಾಗ್ನ ಮಾಡ್ತಾ ಇರೋದು. ಈ ಹಬ್ಬ ಬಂದು ಹುಲಿಕೆರಮ್ಮನ ಹಬ್ಬ ಅಂತ. ಇದು ಹುಲಿಕೆರೆ ಅನ್ನೋ ಊರಲ್ಲಿ ದೇವ್ರು ಇರೋದು. ಬಟ್ ಇಲ್ಲಿ ಎಲ್ಲ ಊರು ಅಂದರೆ ಒಂದು 24 ಊರು ಹಬ್ಬಗಳನ್ನ ಮಾಡ್ತಾರೆ ಈ ಒಂದು ದೇವ್ರಿಗೆ. ಇದು ಮಂಗಳವಾರ ಬುಧವಾರ ಹಬ್ಬ ಬರೋದು. ಮಂಗಳವಾರ ಎಲ್ಲರೂ ಕೂಡ ದೇವ್ರ ಉತ್ಸವ ಎಲ್ಲ ಇರುತ್ತೆ ನೈಟು. ಬುಧವಾರ ಬೆಳಗಿನ ಜಾವ ತನಕನೂ ಇರುತ್ತೆ. ಸೊ ಎಲ್ಲರೂ ಕೂಡ ಬುಧವಾರ ಇಲ್ಲಿ ನಾನ್ ವೆಜ್ ನ ಮಾಡ್ತಾರೆ. ಟ್ಯೂಸ್ಡೇ ಸಿಹಿ ಊಟ ಏನಾದರೂ ಮಾಡ್ಕೊತಾರೆ. ಬಟ್ ನಮ್ಮ ಮನೆಗಳಲ್ಲಿ ಅಂದರೆ ನಮ್ಮೂರಲ್ಲಿ ಮಾತ್ರ ಮನೆ ತಂದವ್ರು ಯಾರೆಲ್ಲ ಇರ್ತಾರೆ ಸಂಬಂಧಿಕರು, ಒಂದು 10 ಮನೆ ಅನ್ಕೊಳ್ಳಿ, ಅವರೆಲ್ಲರೂ ಕೂಡ ಮಂಗಳವಾರ ಮಟನ್ ಮಾಡಿಬಿಡ್ತಾರೆ. ಮಾಡಿಬಿಟ್ಟು ಈಸಿ ಮಾಡ್ಕೊಬಿಡ್ತಾರೆ. ಮತ್ತೆ ನೈಟು ದೇವ್ರು ನೋಡೋದಕ್ಕೆ ಮತ್ತೆ ನೆಕ್ಸ್ಟ್ ಡೇ ಬುಧವಾರ ಜಾತ್ರೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಟ್ಯೂಸ್ಡೇನೆ ನಾನ್ ವೆಜ್ ಎಲ್ಲ ಮಾಡ್ಕೊಬಿಡ್ತಾರೆ. ಇನ್ನೆಲ್ಲ ಊರಲ್ಲೂ ಕೂಡ ವೆಡ್ನೆಸ್ಡೇ ನಾನ್ ವೆಜ್ ನ ಮಾಡ್ತಾರೆ. ನೀವು ಇಲ್ಲಿ ನೋಡ್ಬೋದು, ದೇವ್ರಿಗೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಸಕ್ಕದಾಗಿ ಅಲಂಕಾರ ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು ದೇವ್ರು ನೋಡೋದಿಕ್ಕಂತೂ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಆಮೇಲೆ ಹೊಲ್ದ ಹತ್ರ ಹೋಗಿದ್ವಿ. ಅಲ್ಲ ನೋಡಿ, ಪಿಕಾಕ್ ಹೋಗ್ತಾ ಇತ್ತು ನೋಡು. ಪಿಕಾಕು ಅಷ್ಟೊಂದು ಕ್ಲಿಯರ್ ಆಗಿ ಬರ್ತಾ ಇಲ್ಲ ಅಲ್ಲ. अच्छा खेलने के लिए उसको हम तोड़ दे, लेकिन वो खराब हो जाएगा। क्या कर रहा है? ಹೊಲ್ದ ಹತ್ರ ಇಂದ ಮನೆಗೆ ವಾಪಸ್ ಹೋಗ್ತಾ ಇದ್ವಿ. ಆಮೇಲೆ ಹೋಗ್ಬೇಕಾದ್ರೆ ನಮ್ಮಪ್ಪ ಸಿಕ್ಕಿದ್ರು. ಎಳ್ನೀರು ಕುಡಿದಿರಾ ಅಂತ ಕೇಳಿದ್ರು. ಇಲ್ಲ ಅಂತ ಅಂದು ನಾವೆಲ್ಲಿ ಕೊಚ್ಕೊಂಡು ಕುಡಿಯೋಕ್ಕಾಗುತ್ತೆ, ಆಗಲ್ಲ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ವಿ. ನೆಕ್ಸ್ಟ್ ಡೇ ಬರೋಣ ಅಂದ್ಬಿಟ್ಟು ಎಳ್ನೀರು ಕುಡಿಯೋದಕ್ಕೆ. ಬಟ್ ನಮ್ಮಪ್ಪ ಇಲ್ಲ ನಡೀರಿ, ನಾನು ಕೊಚ್ಕೊಡ್ತೀನಿ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಬಂದು ಎಳ್ನೀರು ಕುಡಿದು ಅಲ್ಲಿಂದ ಮತ್ತೆ ಮನೆ ಹತ್ರ ಹೋದ್ವಿ. What are you doing? Done? Come. Come here. Clean your face. Clean your face. Clean your face. Hand. Face. Yeah. Leave it. Mouth.
ಮನೆ ಹತ್ರ ಹೋಗೋಷ್ಟ್ರಲ್ಲಿ ಆಲೇ 6:30 ಹತ್ತತ್ರ ಆಗೋಗಿತ್ತು. ಆಮೇಲೆ ನಮ್ಮೂರಲ್ಲಿ ಏನಪ್ಪ ಅಂತ ಅಂದರೆ ಆ ಊರಲ್ಲಿರೋ ಅಂಥ ಎಲ್ಲ ಹೆಣ್ಮಕ್ಳು ಮಡೆ ಅಂತ ಹೊತ್ಕೊಂಡು ಹೋಗ್ತಾರೆ. ಅಂದರೆ ಉಗೆದನ್ನ ಅಂತ ಮಾಡ್ತಾರೆ. ಅಂದರೆ ಯೆಲ್ಲೋ ಕಲರ್ ಅನ್ನ ಮಾಡಿ ಅದು ಒಂದು ತಪ್ಲಿಗೆ ಹಾಕೊಂಡು ಹೋಗಿ ಒಂದು ಹೊಲದ ಹತ್ರ ಹೋಗಿ ಆ ಪೂಜೆ ಎಲ್ಲ ಮಾಡ್ಕೊಂಡ್ ಬರ್ತಾರೆ. ಗಂಧದ ಕಡ್ಡಿ ಕರ್ಪೂರ ಎಲ್ಲ ತಗೊಂಡೋಗಿ ಅನ್ನ ಎಲ್ಲ ಅಲ್ಲಿ ತೋಟದ ಹತ್ರ ಇಟ್ಟು ಎಲ್ಲ ಪೂಜೆ ಮಾಡ್ಕೊಂಡ್ ಬರ್ತಾರೆ. ಆ ರೀತಿ ಇದೆಲ್ಲ ನಂಗೆ ನೆನಪಾಗುತ್ತೆ ನಿಜವಾಗ್ಲೂ. ನಾನು ಮದ್ವೆಗಿಂತ ಮೊದಲು ಮಾಡ್ತಾ ಇದ್ದಿದ್ದು ಮಡೆ ಹೊತ್ಕೊಂಡು ಹೋಗ್ತಾ ಇದ್ದಿದ್ದು, ಮತ್ತೆ ಮದ್ವೆ ಆದ್ಮೇಲೂ ಸಹ ದವಿ ಕೊಟ್ಟಿದ್ಮೇಲೂ ಸಹ ಆಚೆ ವರ್ಷ ಎಲ್ಲ ಹೊತ್ಕೊಂಡು ಹೋಗಿದ್ದು ಅದೆಲ್ಲ ನಂಗೆ ತುಂಬಾನೇ ನೆನಪಾಗುತ್ತೆ. ಆಮೇಲೆ ನಮ್ಮ ಅತ್ತೆ ಮೊಮ್ಮಕ್ಳೆಲ್ಲ ಹಬ್ಬಗಳಿಗೆ ಬಂದ್ಬಿಡೋರು. ಅವಾಗಂತೂ ಇನ್ನ ಖುಷಿ ಅಂತ ಅನ್ಕೊಳ್ಳಿ. ನನ್ನ ಜೊತೆಗೆ ಯಾವಾಗ್ಲೂ ಅಕ್ಕ ಅಕ್ಕ ಅನ್ಕೊಂಡು ನನ್ನ ಜೊತೆಗೆ ಇರ್ತಾ ಇದ್ರು. ಮತ್ತೆ ರಜೆಗಳು ಬಂದ್ರೆ ಸಾಕು ನನ್ನ ಜೊತೆ ಇರ್ತಾ ಇದ್ರು ಬಂದು. ನನ್ನ ಮದ್ವೆಗಿಂತ ಮೊದಲು ಅಷ್ಟೇನೆ ನಮ್ಮ ಮನೆ ಹತ್ರ ಮಕ್ಳು ದಿಂಡ್ ಇರ್ತಾ ಇತ್ತು ನಿಜವಾಗ್ಲೂ. ಆಮೇಲೆ ನನ್ನ ಕಸಿನ್ಸ್ ಎಲ್ಲ ಅವರೆಲ್ಲರೂ ಅಷ್ಟೇ, ನಾನು ಏನಾದರೂ ಊರಿಗೆ ಹೋಗ್ತಾ ಇದ್ದೀನಿ ಅಂದರೆ ಅಕ್ಕ ಯಾವಾಗ ಬರ್ತೀಯ ಅಂತ ತುಂಬಾನೇ ಕಾಲ್ಸ್ಗಳು ಬರ್ತಾ ಇರುತ್ತೆ. ನಾನು ಹೋಗೋವರೆಗೂ ಸಮಾಧಾನ ಇರಲ್ಲ. ನಾನು ಎಷ್ಟೊಂದು ಲಾಗಲ್ಲಿ ಹಳೇ ಲಾಗ್ಗಳಲ್ಲಿ ನಾನು ಹೇಳಿದ್ದೀನಿ. ಸೊ ನಾನು ಇದ್ದೀನಿ ಅಂದರೆ ಊರಲ್ಲಿ ನಮ್ಮ ಮನೆ ಮುಂದೆಗಡೆ ಮಕ್ಳುಗಳಿಗೆ ದಿಂಡೇ ಇರುತ್ತೆ, ಇಲ್ಲ ಅಂದರೆ ಯಾರು ಕೂಡ ತಿರುಗಿ ನೋಡಲ್ಲ ಅಂದ್ಬಿಟ್ಟು ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ನಮ್ಮ ಮನೆಯಲ್ಲಿ ನಾನು ಊಟ ಮಾಡಲಿಲ್ಲ, ಯಾಕೆಂದರೆ ನಮ್ಮ ಚಿಕ್ಕಪ್ಪರ ಮನೆಗಳಲ್ಲೆಲ್ಲ ಊಟಕ್ಕೆ ಕೇಳಿದ್ರು ತುಂಬ ಮನೆಗಳಲ್ಲಿ. ಸೊ ಅಲ್ಲೆಲ್ಲ ಹೋಗಿ ನಾವು ಊಟ ಮಾಡ್ಕೊಂಡ್ಬಂದೆ. ಅಲ್ಲಿ ಹೆಂಗಿರೋ ನನ್ನ ಕಸಿನ್ ಇದ್ಲಲ್ಲ, ಅವಳು ವೀಡಿಯೋ ಮಾಡ್ತೀನಿ ಕೊಡಕ್ಕ ಅಂತಂದ್ಲು. ಸೊ ಅವಳ ಕೈಲಿ ಫೋನ್ ಕೊಟ್ಟು ವೀಡಿಯೋ ಮಾಡಿಸಿದೆ ಅಷ್ಟೇ. ಸ್ವಲ್ಪ ನಾವು ಊಟ ಮಾಡೋದು. ಇನ್ನು ಬೇರೆ ಬೇರೆ ಮನೆಗಳಿಗೆಲ್ಲ ಹೋಗಿದ್ವಿ, ಎಲ್ಲೂ ಕೂಡ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆಮೇಲೆ ನೈಟು ನಾನು ಹೇಳಿದ್ನಲ್ಲ, ಟ್ಯೂಸ್ಡೇ ನೈಟು ದೇವ್ರ ಉತ್ಸವ ಇರುತ್ತೆ, ಅಂದರೆ ಬುಧವಾರ ಮಾರ್ನಿಂಗ್ ತನಕನೂ ಇರುತ್ತೆ ಅಂತ. ನಮ್ಮ ಅತ್ತೆದಿರು ಬಂದಿದ್ರೆ ಅವ್ರ ಜೊತೆಗೆ ನಾವು ಮತ್ತು ಅವ್ರ ಮೊಮ್ಮಕ್ಕಳು ಎಲ್ಲರೂ ಕೂಡ ಜೊತೆಗೆ ಹೋಗಿ ದೇವ್ರ ಉತ್ಸವ ನೋಡೋದಕ್ಕೆ ಹೋಗ್ತಿದ್ದೋ ನೈಟು. ಬಟ್ ಈ ವರ್ಷ ನಮ್ಮ ಅತ್ತೆದಿರು ಯಾರೂ ಕೂಡ ಬಂದಿರಲಿಲ್ಲ. ಸೊ ಹಾಗಾಗಿ ಯಾರು ಕೂಡ ನಮ್ಮಮ್ಮರು ಕೂಡ ಬರಲ್ಲ ವರ್ಷ ಏನು ನೋಡೋದು, ಕಾಲು ನೋವು ಅಂದ್ಬಿಟ್ಟು. ಸೊ ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಹೋಗೋಣ ಬೇಡವಾ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಫ್ರೆಂಡು ಬರ್ತೀನಿ ಅಂತ ಅಂದಿದ್ಲು. ಸೊ ಅವಳು ಬರ್ತೀನಿ ಅಂದಮೇಲೆ ಹೋಗೋಣ ಅಂದ್ಬಿಟ್ಟು ಆಮೇಲೆ ನಾನು ತಮ್ಮದಿರ್ಗೆ ಹೇಳಿದ್ದೆ, ಕರ್ಕೊಂಡೋಗಿ ಬಿಡ್ತೀರಾ ಆಮೇಲೆ ಎದ್ದೇಳಿಸ್ತೀನಿ ಅಂತ. ಸೊ ನೀವು ಮಲ್ಕೊಂಡಿರಿ ಆಮೇಲೆ ಎದ್ದೇಳಿಸ್ತೀನಿ ಅಂತ. ಸೊ ಅವ್ರಂದರು ಎಷ್ಟೊತ್ತಾದರೂ ಆಗಲಿ ಎದ್ದೇಳಿಸು, ನಾವು ಕರ್ಕೊಂಡೋಗಿ ಬಿಡ್ತೀನಿ ಅಂತ. ಆಮೇಲೆ ನನ್ನ ತಮ್ಮ ಒಬ್ಬ ಕರ್ಕೊಂಬಂದು ದೇವ್ರ ಉತ್ಸವ ಅಂದರೆ ಒಂದೂರಿಂದ ಒಂದೂರಿಗೆ ದೇವ್ರು ಹೋಗುತ್ತೆ, ಅಲ್ಲಿಗೆ ಒಂದು 2.5 ಕಿಲೋಮೀಟ್ರ್ ಈ ರೀತಿ ಇದೆ. ಸೊ ಕರ್ಕೊಂಡೋಗಿ ಬೈಕಲ್ಲೇ ಬಿಟ್ಟಿದ್ದ. ಸೊ ಅಲ್ಲಿ ನೋಡ್ಕೊಂಡು ನಿಂತಿದ್ವಿ. ಮತ್ತು ಅವನ್ನ ನಾನು ಹೋಗಿ ಮಲ್ಕೊ ಅಂತ ಅಂದೆ. ಬಟ್ ಇಲ್ಲ ತಡಿ, ನಿಮ್ಮ ಫ್ರೆಂಡ್ ಬರಲಿ ಆಮೇಲೆ ಬಿಟ್ಟು ಹೋಗ್ತೀನಿ ಅಂತ ಅಂದ. ಸೊ ಆಮೇಲೆ ನನ್ನ ಫ್ರೆಂಡ್ ಬರೋ ತನಕ ಇದ್ದು ಆಮೇಲೆ ಅವನು ಮನೆಗೆ ಹೋಗಿ ಮಲ್ಕೊಂಡ. ಸೊ ನಾನು ಇಲ್ಲಿ ದೇವ್ರ ಉತ್ಸವ ಎಲ್ಲ ನೋಡೋಣ ಅಂದ್ಬಿಟ್ಟು ಇಲ್ಲಿ ನನ್ನ ಫ್ರೆಂಡು ಕೂಡ ಬಂದಿದ್ಲು. ನಾನು ಜಾಸ್ತಿ ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ, ಒಂದೊಂದ್ರಲ್ಲಿ ತೋರಿಸ್ತೀನಿ ಮುಂದೆ ಹೋಗ್ತಾ ನನ್ನ ಫ್ರೆಂಡು ನಾನು ಮತ್ತು ಅವರು ವಾರ್ಗಿತಿ ಒಬ್ಬರು ಬಂದಿದ್ದರು. ಸೊ ನಾವು 3 ಜನ ಸುಮ್ಮನೆ ಹಾಗೆ ಒಂದು ಕ್ಲಿಪ್ ತೊಗೊಂಡಿದ್ದು ಲಾಸ್ಟಲ್ಲಿ ಅಷ್ಟೇ. ದೇವ್ರದ್ದೆಲ್ಲ ಏನೇನೆಲ್ಲ ಕವರ್ ಮಾಡಬೇಕು. ಇದು ಕನ್ನಕಡಿ ಅಂತ ಕುಣಿತಾರೆ. ಸೊ ಅದು ಇದು ನೀವಿಲ್ಲಿ ನೋಡ್ಬೋದು. ತುಂಬ ಜನ ರಶ್ ಇರುತ್ತೆ. ವರ್ಷ ಇದೇ ಉತ್ಸವ ಮಾಡಿದ್ರೂ ಸಹ ನೋಡೋ ಜನ ಮಾತ್ರ ಕಮ್ಮಿ ಆಗಲ್ಲ ನಿಜವಾಗ್ಲೂ. ನನಗೂ ಅದೇನೋ ಗೊತ್ತಿಲ್ಲ, ನಾನು ಈ ಹಬ್ಬದಲ್ಲಿ ಸೇರಿರ್ತೀನಿ ಅಂದರೆ ಈ ಹಬ್ಬದ ದೇವ್ರು ನೋಡೋಕೆ ಹೋಗಲೇಬೇಕು. ನನಗೂ ಅಷ್ಟೇ, ನಿದ್ಗಿಡೋದು ಅಂದರೆ ನನಗೇನು ಕಷ್ಟ ಇಲ್ಲ. ನನಗಂತೂ ತುಂಬಾ ಇಷ್ಟ ದೇವ್ರೋತ್ಸವ ಇದೆಲ್ಲ ನೋಡೋದು. ಯಾಕೆಂದರೆ ಚಿಕ್ಕದಿಂದ ನೋಡ್ಕೊಂಬಂದಿರ್ತೀವಲ್ಲ. ಈ ಹಬ್ಬವಂತೂ ನನಗೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಇಲ್ಲ. ನಮ್ಮ 3 ಹಬ್ಬ ಅಂದರೆ ನನಗೆ ತುಂಬಾ ಇಷ್ಟ. ಅದರಲ್ಲೂ ನನ್ನ ಚಾನ್ಸೇ ತೊಗೊಳ್ಳಲ್ಲ ಮಿಸ್ ಮಾಡ್ಕೊಳ್ಳೋದಕ್ಕೆ. ಸೊ ಆಮೇಲೆ ಇದು ಸಿಡಿ ಚುಚ್ಚ ಬಂಡಿ. ಇದು ಒಂದು ಹೊಲ್ದ ಹತ್ರ ಹೋಗಿ ಹಿಂದೆಗಡೆ ಒಬ್ಬರನ್ನ ಕೂರಿಸಿ ಮುಂದೆಗಡೆ ಒಬ್ಬರನ್ನ ಮಲಗಿಸ್ದಂಗೆ ಸಿಡಿ ಚುಚ್ಚಿ ಕಟ್ಟುತ್ತಾರೆ. ಸೊ ಹೆಂಗಾಗುತ್ತೆ ಅಂದರೆ ಒಂದನ್ನ ನಾವು ನೋಡೋಕೆ ಹೋಗ್ತೀವಿ ಅಂದರೆ ಇನ್ನೊಂದು ನಮಗೆ ಚಾನ್ಸ್ ಮಿಸ್ ಆಗುತ್ತೆ. ಸೊ ಹಾಗಾಗಿ ನಾವು ಸಿಡಿ ಚುಚ್ಚತ್ತ ಹೊಲ್ದ ಹತ್ರ ಒಂದು ಮಾಡ್ತಾರೆ, ಅಲ್ಲಿ ನಾವು ಇರಲಿಲ್ಲ. ಇವ್ರು ಏನಂತಂದರು ಕೊಂಡಾಯೋದು ನೋಡೋಣ ಅಂತ ಅಂದರು ನನ್ನ ಫ್ರೆಂಡು ಮತ್ತು ಅವರು ವಾರ್ಗಿತಿ. ಸೊ ಹಾಗಾಗಿ ನಾವೇನು ಮಾಡಿದೋ ಸೀದಾ ನಡ್ಕೊಂಬಂದ್ಬಿಟ್ಟು 2.5 ಕಿಲೋಮೀಟ್ರ್ ಐತೆ ಅಂತಲ್ಲ, ಒಂದೂರಿಂದ ಒಂದೂರಿಗೆ ಕಂಬದ ದಿನ ದೇವ್ರನ್ನ ತೊಗೊಂಡೋಗಿ ಗಂಡನ ಮನೆಗೆ ಬಿಟ್ಟಿರ್ತಾರೆ. ಮತ್ತು ಹುಲಿಕೆರೆ ಅನ್ನೋ ಊರಿಗೆ ಆ ದೇವ್ರು ಎಲ್ಲಿರುತ್ತೆ ಅಲ್ಲಿಗೆ ಕರ್ಕೊಂಬರ್ತಾರೆ ಹಬ್ಬದ ದಿನ. ಸೊ ಅಲ್ಲಿಗೆ ಬಂದುಬಿಟ್ವಿ ನಾವು. ಇಲ್ಲಿ ನೋಡ್ಬೋದು ಜಾತ್ರೆ ಎಲ್ಲ ಇಲ್ಲೂ ಹಾಕಿರ್ತಾರೆ ಬೆಳಗ್ಗೆಗೆ. ಬಟ್ ಈಗ ದೇವ್ರು ಬರುತ್ತೆ ಅಂದ್ಬಿಟ್ಟು ಇಲ್ಲೆಲ್ಲ ಜಾತ್ರೆ ತೆಗೆದಿರ್ತಾರೆ, ಸೈಡ್ ಮಾತ್ರ ಹಾಕೊಂಡಿರ್ತಾರೆ. ಇಲ್ಲಿ ನೋಡ್ಬೋದು ನನ್ನ ಫ್ರೆಂಡು ಮತ್ತು ಅವ್ರ ವಾರ್ಗಿತಿ ಅವ್ರ ಮಗ. ಸೊ ನಾವೆಲ್ಲರೂ ಕೂಡ ಹಾಗೆ ಸುಮ್ಮನೆ ಜಾತ್ರೆದೆಲ್ಲ ಕವರ್ ಮಾಡಿಕೊಂಡೆ ನಾನು. ಸೊ ದೇವ್ರು ನೋಡೋದಕ್ಕೆ ಕೊಂಡಾಯೋದು ನೋಡೋದಕ್ಕೆ ಅಂದ್ಬಿಟ್ಟು ಬೇಗ ಬಂದ್ವಿ. ಆಮೇಲೆ ಏನೇನಾರ ತಿನ್ಬೇಕಂತ ಅನ್ನಿಸ್ತಿತ್ತು ಬೆಳಗಿನ ಜಾವ ಅಲ್ಲ. ಸೊ ಆಮೇಲೆ ಸ್ಪ್ರಿಂಗ್ ಪೊಟೆಟೊ ತೊಗೊಂಡ್ವಿ, ಆಮೇಲೆ ಐಸ್ ಕ್ರೀಮು ಮತ್ತು ಅಲ್ಲಿ ಟೀ ಎಲ್ಲ ಕುಡಿದ್ವಿ. ನಾನು ಯಾವುದೂ ಕೂಡ ಜಾಸ್ತಿ ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ, ಸ್ವಲ್ಪನೇ ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಸುಮ್ಮನೆ ಲೆಂತ್ ಆಗಿಬಿಡುತ್ತೆ ವಿಡಿಯೋ ಅಂದ್ಬಿಟ್ಟು. ಸೊ ಎಲ್ಲ ತೊಗೊಂಡು ಆಮೇಲೆ ಕೊಂಡಾಯೋದನ್ನು ನೋಡೋದಕ್ಕೆ ಅಂದ್ಬಿಟ್ಟು ಬಂದು ಮುಂದೆನೇ ನಿಂತ್ಕೊಂಡ್ವಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಕೊಂಡಾಯೋದು ಸಖತ್ತಾಗಿ ಕಾಣಿಸ್ತಿತ್ತು. ಇದೆಲ್ಲ ನೋಡಿ, ಇದು ಹೋಗ್ತಾ ಇದೆಯಲ್ಲ ದೇವರು, ಇದೆಲ್ಲ ಕುಡ್ಜುಗಳು, ಅದು ದೇವ್ರ ಸುತ್ತ ಎಲ್ಲ ಅಲ್ಲೆಲ್ಲ ರೌಂಡ್ ಹಾಕೊಂಬರುತ್ತೆ. ಸೊ ಕೊಂಡಾಯೋದು ಡೈರೆಕ್ಟ್ ಕಾಣಿಸ್ತಿತ್ತು, ಮುಂದೆನೇ ಹೋಗಿ ನಿಂತಿದ್ವಿ. ಆಮೇಲೆ ದೇವ್ರು ಬರ್ತಾ ಇತ್ತಲ್ಲ ಸಿಡಿ ಬಂಡಿ ಎಲ್ಲ, ಆಮೇಲೆ ದೇವ್ರ ಹಿಂದೆಗಡೆ ಬಂದಂಥ ಜನಗಳೆಲ್ಲ ನಮ್ಮ ಮುಂದೆ ಬಂದು ನಿಂತ್ಕೊಬಿಟ್ರು. ನಮಗಂತೂ ಕೊಂಡಾಯೋದು ಕಾಣಿಸ್ಲೇ ಇಲ್ಲ. ಆಮೇಲೆ ನಾನು ಏನು ಮಾಡಿದೆ ಅಂದರೆ ಲಾಸ್ಟಲ್ಲಿ ಹಾಕಿದ್ದೀನಿ ಕೊಂಡಾಯೋದು ವೀಡಿಯೋನ. ಅದನ್ನು
ಹುಲಿಕಿರಮ್ಮ ಅನ್ನೋ ಪೇಜೇ ಇದೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ. ಸೊ ಅಲ್ಲಿಂದ ನಾನು ಕಾಪಿ ಮಾಡಿ ಆ ವಿಡಿಯೋನ ತಂದು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಸೊ ಇನ್ನೇನು ಮಾಡೋದು, ಎಷ್ಟು ಬೇಗ ಹೋದ್ವಿ ಗೊತ್ತಾ, ಒಂದು ದೇವ್ರದ್ದು ಮಿಸ್ ಮಾಡಿಕೊಂಡ್ರೆ ಇನ್ನೊಂದಾದರೂ ನೋಡ್ಬೋದು ಅಂತ ಬಂದ್ವಿ. ಅಲ್ಲಿ ಸಿಡಿ ಚುಚ್ಚೋದು ಮಿಸ್ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ, ಇಲ್ಲಿ ಕೊಂಡಯ್ಯದಾದರೂ ಮುಂದೆ ನಿಂತ್ಕೊಂಡು ನೋಡ್ಬೋದು ಅಂತ. ಬಟ್ ಇದೂ ಆಗಲಿಲ್ಲ. ಜನ ಬಂದು ನೋಡಿ ಹೆಂಗೆ ಮುಂದೆ ಬಂದು ನಿಂತ್ಕೊಬಿಟ್ರು. ನಮ್ಮ ಮುಂದೆಗಡೆ ಜನಗಳು, ಕುಡ್ಜ್ಗಳು, ದೇವ್ರುಗಳು ಬಂದಂಗೆ ಬಂದು ನಿಂತ್ಕೊಬಿಟ್ರು. ಸೊ ಇನ್ನೇನು ಮಾಡೋದಕ್ಕಾಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅದು ಕೊಂಡದ್ದು ಕಾಣಿಸ್ತಿಲ್ಲ ಅಂದ್ಬಿಟ್ಟು ನಾನು ಅವ್ರ ಪೇಜಿಂದ ತೊಗೊಂಡು ಹಾಕಿದ್ದೀನಿ. ಸೊ ಸಕ್ಕತ್ತಾಗಿರುತ್ತೆ. ಅಲ್ಲಂತೂ ಜನಗಳಂತೂ ದೇವ್ರ ಹಿಂದೆ ಓಡ್ತಾ ಇರ್ತಾರೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಸಕ್ಕತ್ತಾಗಿರುತ್ತೆ. ವರ್ಷ ನೋಡಿದ್ದೀವಿ, ಬಟ್ ಆದ್ರೂ ಬೇಜಾರಾಗಲ್ಲ. ವರ್ಷ ನೋಡಬೇಕು ಅಂತ ಅನ್ನಿಸ್ತಾ ಇರ್ತದೆ. ಬಟ್ ಈ ವರ್ಷವೂ ಕೂಡ ಅಷ್ಟೇ, ಫುಲ್ ಎಲ್ಲ ನಾನು ದೇವ್ರ ಉತ್ಸವದ್ದು ಕವರ್ ಮಾಡಿಲ್ಲ. ನಮ್ಮ ಮನೇಲೂ ಕೂಡ ಅಷ್ಟೊಂದೆಲ್ಲ ಲಾಗೆಲ್ಲ ಮಾಡ್ಕೊಂಡಿಲ್ಲ. ಇನ್ಯಾವಾಗಾದರೂ ಯಾವುದಾದ್ರೂ ಒಂದು ವರ್ಷದಲ್ಲಾದ್ರೂ ಫುಲ್ಲು ಡೀಟೇಲಾಗಿ ಏನೇನೆಲ್ಲ ಮಾಡ್ತಾರೆ ಹಬ್ಬದಲ್ಲಿ ಅನ್ನೋದನ್ನು ಡೀಟೇಲಾಗಿ ವೀಡಿಯೋ ಮಾಡಿ ಯಾವಾಗಾದರೂ ಒಂದು ವರ್ಷ ಅಪ್ಲೋಡ್ ಮಾಡ್ತೀನಿ. ಬಟ್ ಇವಾಗಲೂ ಕೂಡ ಅಷ್ಟೊಂದೆಲ್ಲ ಅಪ್ಲೋಡ್ ಮಾಡಿಲ್ಲ, ಸ್ವಲ್ಪನೇ ಅಪ್ಲೋಡ್ ಮಾಡಿದ್ದೀನಿ. ಜನ ನೋಡಿ ಇಲ್ಲಿ ಎಷ್ಟು ಜನ ಅಂದರೆ ಸಕ್ಕತ್ ಜನ. ಅದು ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲ, ಎಲ್ಲೆಲ್ಲಿಗೆ ದೇವ್ರು ಬರುತ್ತೆ ಅಲ್ಲಲ್ಲೇ ಫುಲ್ಲು ಕ್ರೌಡ್ ಆಗಿಬಿಟ್ಟಿರುತ್ತೆ. ಸಕ್ಕತ್ತಾಗಿರುತ್ತೆ. ನನಗಂತೂ ನೋಡಿದ್ರೆ ಫುಲ್ ನಿದ್ಗೆಟ್ಟು ಫುಲ್ ನೋಡಬೇಕು ದೇವ್ರನ್ನ, ಇಲ್ಲಾಂದರೆ ನಂಗೆ ಸಮಾಧಾನನೇ ಆಗಲ್ಲ. ನಾನು ನಿದ್ದೆನೇ ಮಾಡೋದಿಲ್ಲ. ಏನಾಗ್ಬಿಡುತ್ತೆ ಗೊತ್ತಾ, 1 ಗಂಟೆ ಮೇಲೆ ದೇವ್ರ ಉತ್ಸವ ಸ್ಟಾರ್ಟ್ ಆಗುತ್ತೆ. ಅಷ್ಟವರೆಗೂ ಎಲ್ಲರೂ ಹೇಳ್ತಾರೆ ಮಲ್ಕೋ, ಆಮೇಲೆ ಎದ್ದು ಹೋಗಿವಂತೆ ಅಂತ. ಬಟ್ ನಂಗೆ ಮಲ್ಕೊಂಡ್ರೆ ಮತ್ತೆ ಎದ್ದೇಳಕ್ಕೆ ಮೂಡ್ ಬರಲ್ಲ. ನಾನು ಏನು ಮಾಡ್ತೀನಿ ಅಂದರೆ ಮಲ್ಗೋದೇ ಇಲ್ಲ. 1 ಗಂಟೆವರೆಗೂ ನಾನು ಮಲ್ಗೋದೇ ಇಲ್ಲ. ನಾನು ದೇವ್ರು ನೋಡೋಕೆ ಹೋಗಬೇಕು ಅಂದರೆ ನಾನು ಅವತ್ತು ಮಲ್ಗೋಕ್ಕೆ ಇಷ್ಟ ಆಗಲ್ಲ. ಮೊದಲೆಲ್ಲ ಚೆನ್ನಾಗಿರ್ತಿತ್ತು. ನನ್ನ ಕಸಿನ್ಸು, ನಮ್ಮ ಅತ್ತೆ ಮೊಮ್ಮಕ್ಕಳು ಈ ಥರ ಎಲ್ಲ ನಾವು ಗ್ರೂಪೇ ಹೋಗ್ತಾ ಇದ್ವಿ ದೇವ್ರು ನೋಡೋದಕ್ಕೆ. ಈಗ ಯಾರು ಕೂಡ ಅಷ್ಟು ಬರಲ್ಲ. ಬಂದ್ರೂ ಏನು ಅವ್ರವ್ರ ಗಾಡೀಲಿ ಅವ್ರು ಬಂದು ಹೋಗ್ಬಿಡ್ತಾರೆ. ಮೊದಲಿನ ಥರ ಕ್ರೇಜೇ ಇಲ್ಲ. ಅವಾಗ ನಾನು ನಮ್ಮ ಫ್ರೆಂಡ್ಸ್ನೆಲ್ಲ ಹಬ್ಬಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ದೆ. ನಾವೆಲ್ಲ ಹಿಂಗೆ ಜಾತ್ರೆಯಲ್ಲಿ ದೇವ್ರು ನೋಡೋದೆಲ್ಲ ಸುತ್ತಾಡ್ತಿದ್ವಿ. ಅದೆಲ್ಲ ನಂಗೆ ತುಂಬಾ ನೆನಪಾಯಿತು. ಕಾಲೇಜ್ ಟೈಮಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ರು ನನ್ನ ಮನೆಗೆ ಹಬ್ಬಕ್ಕೆ, ನಾವು ಅವ್ರ ಮನೆಗಳಿಗೆ ಹಬ್ಬಗಳಿಗೆ ಹೋಗ್ತಾಯಿದ್ವಿ. ಏನೋ ಒಂಥರ ದೇವ್ರೋತ್ಸವ ಅಂದರೆ ಒಂಥರ ಮಜಾ ಇರುತ್ತೆ, ಸಕ್ಕತ್ತಾಗಿರುತ್ತೆ. ನೋಡಿ ಅವ್ರು ಕನ್ನಕಡಿ ಗೊತ್ತಿದ್ದಾರಲ್ಲ, ಅವರೇನೆ ಕೊಂಡೊಯ್ಯೋದು. ಸಕ್ಕತ್ತಾಗಿರುತ್ತೆ ಹಬ್ಬ ಅಂತ ಹೇಳ್ಬೋದು. ನನಗಂತೂ ತುಂಬಾ ಫೇವ್ರೆಟ್, ಒನ್ ಆಫ್ ದ ಫೇವ್ರೆಟ್ ಫೆಸ್ಟಿವಲ್ಲು. ಅಂದರೆ ನಾವು ಚಿಕ್ಕದ್ರಿಂದ ನೋಡಿರೋದ್ರಿಂದ ನಮಗಿದು ಫೇವ್ರೆಟೇ, ತುಂಬಾ ಇಷ್ಟ ಆಗೋಂಥ ಹಬ್ಬ. ಸೊ ಲಾಸ್ಟ್ ಇಯರ್ ಒಂದು ಮಿಸ್ ಆಯ್ತಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ಒಂದು ವರ್ಷನೂ ಮಿಸ್ ಮಾಡ್ಕೊಂಡಿರಲಿಲ್ಲ, ಲಾಸ್ಟ್ ಇಯರ್ ಬೇಜಾರಾಯಿತು ನನಗೆ ಮಿಸ್ ಆಗಿದ್ದು. ಆಚೆ ವರ್ಷ ಅಪ್ಪು ಕೂಡ ನಮ್ಮ ಜೊತೆ ಬಂದಿದ್ದ. ನಮ್ಮ ಅತ್ತೆದಿರ ಮೊಮ್ಮಕ್ಕಳೆಲ್ಲ ಬಂದಿದ್ರಲ್ಲ, ಅವ್ರ ಜೊತೆ ಅವನು ಕೂಡ ಮಮ್ಮಿ ನಾನು ಬರ್ತೀನಿ ಅಂತ ಬಂದಿದ್ದ. ಮೊದಲೆಲ್ಲ ಬರ್ತಿರ್ಲಿಲ್ಲ ಅವನು ದೇವ್ರು ನೋಡೋಕ್ಕಷ್ಟು. ಆಮೇಲೆ ನಮ್ಮಪ್ಪ ಒಂದೊಂದು ವರ್ಷ ನಮ್ಮಪ್ಪ ಏನು ಮಾಡೋರು, ಲಗೇಜ್ ಆಟೋದಲ್ಲೆಲ್ಲ ಕರ್ಕೊಂಡೋಗಿ ದೇವ್ರನ್ನೆಲ್ಲ ತೋರಿಸ್ಕೊಂಡು ಒಂದು ವರ್ಷ ಕರ್ಕೊಂಬಂದಿದ್ರು ಮಕ್ಕಳನ್ನೆಲ್ಲ. ಯಾಕೆಂದರೆ ಮಲ್ಕೊಬಿಡ್ತಾರಲ್ಲ ಮಕ್ಕಳು, ನಿದ್ಗೆಡಲ್ಲ ರಾತ್ರಿ ಎಲ್ಲ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಫುಲ್ ದೇವರೆಲ್ಲ ತೋರಿಸ್ಕೊಂಡು ಕರ್ಕೊಂಬಂದಿದ್ರು. ನಾವು ನಿದ್ದೆ ಬಂದರೆ ಮಕ್ಕಳನ್ನ ಲಗೇಜ್ ಆಟೋ ಇತ್ತು ನಮ್ಮದು, ಅದ್ರಲ್ಲಿ ಮಲಗಿಸ್ಬಿಡೋದು, ನಾವೆಲ್ಲ ದೇವ್ರ ಹಿಂದೆ ಎಲ್ಲ ಸುತ್ತಾಡೋದು, ನೋಡೋಕೆ ಹೋಗೋದು. ಈ ರೀತಿ ನಮ್ಮಪ್ಪ ಆಟೋ ತೊಗೊಂಡು ಬರೋದು, ದೇವರೆಲ್ಲೆಲ್ಲ ಹೋಗುತ್ತಲ್ಲೆಲ್ಲ ಆ ರೀತಿನೂ ಮಾಡಿದ್ವಿ ಎಷ್ಟೊಂದು ವರ್ಷ. ಆಮೇಲೆ ಆಚೆ ವರ್ಷ ಅಪ್ಪು ದೊಡ್ಡನಲ್ವ, ಹಂಗಾಗಿ ಸೊ ನಮ್ಮ ಅತ್ತೆದಿರ ಮೊಮ್ಮಕ್ಕಳೆಲ್ಲ ಇದ್ರಲ್ಲ, ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡು ನಿದ್ದೆ ಮಾಡ್ದಂಗೆ ಎದ್ದು ಫುಲ್ ದೇವರೆಲ್ಲ ನೋಡ್ಕೊಂಬಂದಿದ್ದ. ಈ ವರ್ಷ ನಮ್ಮ ಅತ್ತೆದಿರು ಯಾರೂ ಬರಲಿಲ್ಲ. ಮೊಮ್ಮಕ್ಕಳುಗಳು ಒಬ್ಬೊಬ್ರು ಬಂದಿದ್ರು, ಒಬ್ಬೊಬ್ರು ಬೈಕಲ್ಲಿ ಹೋಗೋಂಥವ್ರು ಹೋಗ್ಬಿಟ್ಟಿದ್ರು. ಸೊ ಹಾಗಾಗಿ ನಾನು ಹೋಗೋಣೋ ಬೇಡವೋ ಅಂತ ಡೌಟಲ್ಲೇ ಇದ್ದೆ. ಬಟ್ ನನ್ನ ಫ್ರೆಂಡ್ ಬರ್ತೀನಿ ಅಂತ ಅಂದಿದ್ಲಲ್ಲ, ಬಂದೆ. ಮತ್ತು ಇನ್ನೊಬ್ಳು ಫ್ರೆಂಡು ಕೂಡ ಬರ್ತೀನಿ ಅಂತ ಅಂದಿದ್ಲು. ಸೊ ಅವಳು ಏನೋ ಗೊತ್ತಿಲ್ಲ, ಮಕ್ಕಳೆಲ್ಲ ಮಲ್ಕೋತಿದ್ದಾರೆ ಕಣೆ, ಹೋಗ್ಬಿಡ್ತೀನಿ ಮನೆಗೆ ಅಂತ ಅಂದ್ಲು. ಸೊ ಯಾರೂ ಕೂಡ ಬರಲಿಲ್ಲ, ನಾನು ಅವಳು ಇಬ್ಬರೇ ಸಿಕ್ಕಿದ್ದು. ಅವರು ವಾರ್ಗಿತಿನೂ ಇರೋದ್ರಿಂದ ನಮಗೂ ಕೂಡ, ನಾವು 3 ಜನ ಇದ್ವಲ್ಲ, ಹಿಂಗೋ ಸುತ್ತಾಡೋದಕ್ಕೆ ಭಯನೂ ಆಗಲಿಲ್ಲ, ಏನಿಲ್ಲ. ಫುಲ್ ರೋಡಲ್ಲೆಲ್ಲ ನಡ್ಕೊಂಬಂದ್ವಿ. ಆ ದಿನ ಫುಲ್ ಹಬ್ಬದ ದಿನ ಫುಲ್ ಜನ ಎಲ್ಲ ಓಡಾಡ್ತಾ ಇರ್ತಾರೆ, ಏನು ಭಯ ಆ ಥರದ್ದು ಏನೂ ಆಗಲಿಲ್ಲ ನಮಗೆ. 3 ಜನ ಚೆನ್ನಾಗಿ ವಾಕ್ ಮಾಡಿಕೊಂಡು ಚೆನ್ನಾಗಿ ನಡ್ಕೊಂಬಂದ್ವಿ. ನಮ್ಮ ಅಪ್ಪನ ಬಿಟ್ಟೇ ಹೋಗಿದ್ದೆ ನಾನು, ಸುಮ್ಮನೆ ಏನಕ್ಕೆ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ, ಅವ್ನು ನಿದ್ದೆ ಬಂದ್ರ ಮೇಲೆ ಯಾರು ಎತ್ಕೋತಾರೋ, ಅವ್ನು ದೊಡ್ಡವನು ಬೇರೆ ಅಲ್ವಾ, ಆಗಲ್ಲ ಅಂದ್ಬಿಟ್ಟು ದುವಿಕ್ನ ಅಪ್ಪನ ವಿಜಯ್ ಹತ್ರ ಮಲಗಿಸ್ಬಿಟ್ಟು ನಾನು ಅಷ್ಟೇ ಹೋಗಿದ್ದೆ ನನ್ನ ತಮ್ಮನ ಹತ್ರ ಬೈಕಲ್ಲಿ ಬಿಡಿಸ್ಕೊಂಡು. ಆಮೇಲೆ ನೆಕ್ಸ್ಟ್ ಡೇ ವೆಡ್ನೆಸ್ಡೇ ದಿನ ಜಾತ್ರೆಗೆ ಹೋಗ್ತಾರೆ ಎಲ್ಲರೂ ಕೂಡ. ಅವತ್ತು ನಾವು ಜಾತ್ರೆಗೂ ಕೂಡ ಹೋಗಲಿಲ್ಲ. ಇವಾಗಂತೂ ತುಂಬ ಬಿಸಿಲಿದೆಯಲ್ಲ, ಮಳೆ ಬೇರೆ ಇಲ್ಲ, ತುಂಬಾ ಶೆಕೆ ಇರೋದ್ರಿಂದ ವಿಜಯ್ಗೆ ಹೇಳ್ಬಿಟ್ಟೆ, ಇಲ್ಲ ನೀನೇ ಹೋಗು, ಅದೇನು ಸ್ವೀಟ್ಸು ಕಡಲೆಪುರಿ ಇದೆಲ್ಲ ತೊಗೊಂಬಾ ಅಂತ. ನಾವು ಆಮೇಲೆ ಬುಧವಾರ ನಾವೇನು ಮಾಡಿದ್ವಿ, ಭದ್ರಾವತಿಗೆ ಹೊರಟ್ಬಿಟ್ವಿ ನಾವು. ನಮ್ಮತ್ತೆ ಬರೋದಕ್ಕೆ ಹೇಳ್ತಾನೆ ಇದ್ರು, ಹೋಗೇ ಇರಲಿಲ್ಲ ಹಬ್ಬಗಳಿಗೆ, ಯಾವಾಗಲೂ ಒಂದೊಂದು ಟೈಮಿಂಗ್ ಹೋಗಿ ಬಂದುಬಿಟ್ಟಿದ್ವಿ. ಇರೋದಕ್ಕೆ ಅಂತ ಯಾವತ್ತೂ ಕೂಡ ಹೋಗಲಿಲ್ಲ. ಅದಕ್ಕೆ ಭದ್ರಾವತಿ ಸೈಡು ಸ್ವಲ್ಪ ಟ್ರಿಪ್ ಹಾಕೋಣ ಅಂದ್ಬಿಟ್ಟು ಆ ಭದ್ರಾವತಿಗೆ ಅಂತ ಬುಧವಾರ ಹೊರಟ್ಬಿಟ್ವಿ ನಾವು. ನಮ್ಮತ್ತೆ ಆಮೇಲೆ ಕಡಲೆಪುರಿ ಇದೆಲ್ಲ ತೊಗೊಂಬ, ಜಾತ್ರೆದು ಚೆನ್ನಾಗಿರುತ್ತೆ ಅಂತ ಇದ್ರು. ಸೊ ನಾನು ಅದಕ್ಕೆ ವಿಜಯ್ಗೆ ಬೈಕಲ್ಲಿ ಹೋಗಿ ಕಡಲೆಪುರಿ ಸ್ವೀಟ್ಸ್ ಎಲ್ಲ ತೊಗೊಂಬಂದ್ಬಿಡಿ, ನಾವು ಯಾರೂ ಕೂಡ ಜಾತ್ರೆಗೆ ಬರಲ್ಲ, ಅಪ್ಪು ನಾನು ದುವಿ ಯಾರೂ ಬರಲ್ಲ, ಈ ಬಿಸಿಲಲ್ಲಿ ಯಾರು ಜಾತ್ರೆ ಮಾಡ್ತಾರೆ ಅಂದ್ಬಿಟ್ಟು ನಾವು ಯಾರೂ ಕೂಡ ಜಾತ್ರೆಗೆ ಹೋಗಲೇ ಇಲ್ಲ. ವೆಡ್ನೆಸ್ಡೇ ನಾವು ಮಧ್ಯಾಹ್ನ ಎಲ್ಲ ಊಟ ಮಾಡಿಕೊಂಡು, ನಮ್ಮ ಮನೆಯಲ್ಲಿ ಊಟ ಮಾಡಿಕೊಂಡು ನಾವು ಸಂಜೆ ಮೇಲೆ ಜಾತ್ರೆಗೆ ಹೋಗ್ಬೋದಿತ್ತು, ಹೋಗಿದ್ರೆ ತಂಪೊತ್ತಾದಮೇಲೆ. ಬಟ್ ಏನಾಗ್ಬಿಡುತ್ತೆ ಅಂತ ಅಂದರೆ, ತಂಪೊತ್ತಾಗ ತನಕ ನಾವು ಉಳ್ಕೊಂಡ್ರೆ ಆಮೇಲೆ ಭದ್ರಾವತಿಗೆ ಹೋಗೋಕ್ಕೆ ಲೇಟ್ ಆಗಿಬಿಡುತ್ತೆ, ಕತ್ಲೆ ಆಗಿಬಿಡುತ್ತೆ, 4 ಜನ ಹೋಗ್ತಾ ಇರೋದು. ಸೊ ಹಾಗಾಗಿ ಬೇಡ
ಅಂದ್ಬಿಟ್ಟು ನಾವು ಮಧ್ಯಾಹ್ನ ಇವರು ಒಂದು 3 ಗಂಟೆ ಹಂಗೆ ಹೋಗಿ ಸ್ವೀಟ್ಸು ಕಡಲೆಪುರಿ ಎಲ್ಲ ತೊಗೊಂಬಂದ್ರು. ಅದು ಮುಗಿಸ್ಕೊಂಡು ನಾವು ಒಂದು 4:35 ಹಂಗೆ ನಾವು ಮನೆ ಬಿಟ್ಬಿಟ್ವಿ. ಬೇಗ ಒಂದು 8 o'clock ಒಳಗಡೆ ನಾವು ಭದ್ರಾವತಿ ಹೋಗಿ ರೀಚ್ ಆಗ್ಬೋದು ಅಂದ್ಬಿಟ್ಟು. ಸೊ ಕೊಂಡಾಯೋದು ಅಂತ ಅನ್ನಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು ಕನ್ನಕಡಿ ಹೊತ್ತಿರೋರಿಗೆ ಹೋಗಿ ತೀರ್ಥ ಇದೆಲ್ಲ ಹಾಕ್ಬಿಟ್ಟು ಅವರು ಕೂಡ ಬೆಂಕಿನಲ್ಲೇ ಹೋಗ್ತಾರೆ, ಕೊಂಡದಲ್ಲೇ ನೀವು ನೋಡ್ಬೋದು. ಹೋಗಿ ಆಮೇಲೆ ಅವರು ಕೂಡ ಕೊಂಡ ಹಾಯ್ಕೊಂಡು ಹೋಗ್ಬಿಡ್ತಾರೆ. ಸೊ ಅವರು ತುಂಬ ನಿಷ್ಠೆಯಿಂದ ಮಾಡ್ತಾರೆ ನಿಜವಾಗ್ಲೂ. ಒಂದು 15 days ಮೊದಲೇ ಕಂಬ ಬಂದಿರುತ್ತೆ ಈ ಒಬ್ಬಕ್ಕೆ, ಅದರಿಂದ ಅವರು ಉಪವಾಸ ಎಲ್ಲ ಇತ್ತು ತುಂಬಾ ಕಷ್ಟಪಟ್ಟು ಪಾಪ ಮಾಡಿರ್ತಾರೆ. ಅವರು ಕೂಡ ಸುಸ್ತಾಗಿ ಹೋಗಿರ್ತಾರೆ. 15 daysಯಿಂದ ಒಂದೊಂದೇ ಏನೇನಾದರೂ ಸೆಲೆಬ್ರೇಷನ್ ಮಾಡ್ತಾನೆ ಇರ್ತಾರೆ ಹಬ್ಬದ ಸಲುವಾಗಿ. ಸೊ ಈ ಒಂದು ಹಬ್ಬ ದಿನದ ಲಾಗ್ ಇದಾಗಿತ್ತು. ಈ ಒಂದು ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಎಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೂ ಯಾವ ರೀತಿ ಲಾಗ್ಸ್ ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಾಯ್, ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಆಲ್.